ವಿಜಯನಗರದಲ್ಲಿ ಗಾಳಿ ಮಳೆಗೆ 37 ಗುಡಿಸಲುಗಳು ನೆಲಸಮ ಆಗಿಬಿಟ್ಟಿದೆ. ಹೊಸಪೇಟೆ ಹೊರವಲಯದ ಜಂಬುನಾಥ ರಸ್ತೆ ಬಳಿ ಈ ಘಟನೆ ನಡೆದಿರತಕ್ಕಂಥದ್ದು. ಭಾರೀ ಮಳೆಗೆ ಮಂಗಳಮುಖಿಯರ ಗುಡಿಸಲುಗಳು ನೆಲಕ್ಕೆ ಉರುಳಿದ್ದಾವೆ. ಮನೆಗಳನ್ನ ನಿರ್ಮಿಸಿಕೊಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಇವರು. ವಾಸಕ್ಕೆ ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಮಂಗಳಮುಖಿಯರು ಪರದಾಡ್ತಾ ಇದ್ದಾರೆ. ವಿಜಯನಗರ ಹೊಸಪೇಟೆಯಿಂದ ಬರ್ತಾ ಇರತಕ್ಕಂಥ ಸುದ್ದಿ. ಮುಂಗಾರು ಪೂರ್ವ ಸುರಿದಂತ ಭಾರೀ ಮಳೆಗೆ ಮಂಗಳಮುಖಿಯರ ಗುಡಿಸಲುಗಳು ನೆಲಸಮ ಆಗಿವೆ. ಅವಧಿಗೂ ಮುನ್ನ ಸುರಿದ ಅಕಾಲಿಕ ಮಳೆ ಏನು ವಿಜಯನಗರ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಏನು ಬೈಪಾಸ್ ನ ಹೊರವದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಮಂಗಳಮುಖಿಯರ ಜೋಪಡಿಗಳೇನಿದಾವೆ ಆ ಜೋಪಡಿಗಳು ಸದ್ಯ ನೆಲಕ್ಕುರುಳ ಪರಿಸ್ಥಿತಿಯಲ್ಲಿ ಮಳೆ ಸುರಿದಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದೀವಿ. ಇಲ್ಲಿ 37ಕ್ಕೂ ಹೆಚ್ಚು ಜೋಪಡಿಗಳನ್ನ ಹಾಕೊಂಡು ವಾಸ ಮಾಡ್ತಾ ಇದ್ರು ಮಂಗಳಮುಖಿಯರು. ಆ ವಾಸ ಮಾಡ್ತಾ ಇರ್ತಕ್ಕಂತಹ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಈ ಒಂದು ಟೆಂಟ್ಗಳು ಕಿತ್ತೋಗಿರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ಸಾಕಷ್ಟು ಬಾರಿ ಏನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವರಿಗೆ ಮನೆಗಳನ್ನ ನೀಡದೇ ಇರೋ ಕಾರಣಕ್ಕೆ ಇಲ್ಲಿ ಜೋಪಡಿಗಳನ್ನ ಹಾಕೊಂಡು ವಾಸ ಮಾಡ್ತಾ ಇದ್ರು. ಹಾಗಾಗಿ ಅಕಾಲಿಕ ಮಳೆ, ಗಾಳಿ ಮತ್ತು ಮಳೆಗೆ ಈ ಜೋಪಡಿಗಳು ಸಂಪೂರ್ಣವಾಗಿ ಕಿತ್ತೋಗಿರ್ತಕ್ಕಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ನಮ್ ಜೊತೆಗೆ ಮಾತಾಡ್ಲಿಕ್ಕೆ ಟ್ರಾನ್ಸ್ಜೆಂಡರ್ ಒಬ್ರು ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನ ಕೇಳೋಣ. ಯಾವಾಗ ಮಳೆ ಬಂತು ಮತ್ತೆ ಯಾವಾಗೆಲ್ಲ ಹಾಳಾಯ್ತಮ್ಮ? ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಅಂತ. ನಿನ್ನೆ ರಾತ್ರಿ 11:40 ಗುಡುಗು ಸಿಡ್ಲು ಮಳೆ ಜಾಸ್ತಿ ಆಯ್ತು. ಆದಾಗ ನಾವೆಲ್ಲರೂ ಏನ್ ಮಾಡಿದ್ವಿ, ನಮ್ಮ ಅಕ್ಕವ್ರ ಮನೆಗೆ ಹೋದ್ವಿ. ಬೆಳಗ್ಗೆ ಬಂದು ನೋಡುವಷ್ಟಿಗೆ ಎಲ್ಲ ಗುಡಿಸಲ್ಗಳೆಲ್ಲ ನೆಲಕ್ಕುರುಳಿದಾವೆ. ಆಮೇಲೆ ಕರೆಂಟ್ ವೈರು ಕಟ್ ಆಗಿದೆ. ಇದಕ್ ನಾವ್ ಎಷ್ಟೋ ಸತಿ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಇಟ್ವಿ, ನಮ್ಮ ಗವ್ಯಪ್ಪವ್ರ ಹತ್ರನೂ ಒತ್ತಾಯ ಇಟ್ಟಿದೀವಿ. ಗುಡಿಸಲ್ಗಳು ಈ ತರ ಬೀಳ್ತಾ ಇದಾವ ಅಂತೇಳಿ 8 ತಿಂಗಳಿಂದ ನಾವು ಹೋರಾಡ್ತಾ ಇದೀವಿ. 2 ವರ್ಷದಿಂದ ನಾವ್ ಹೇಳ್ತಾ ಬಂದ್ವಿ, 8 ತಿಂಗಳಿಂದ ಹೋರಾಡ್ತಾ ಇದೀವಿ. ನಾವು ಸಾರ್ ಹತ್ರ ಹೇಳ್ತಾ ಇದೀವಿ, ನಮಗೆ ಸ್ವಲ್ಪ ಸೀಟಿನ ವ್ಯವಸ್ಥೆ ಆದ್ರೂ ಮಾಡ್ಕೊಡ್ರಿ ಅಂತ ಹೇಳ್ತಾ ಇದೀವಿ. ಯಾರು ಮಾಡ್ಕೊಡ್ತಾ ಇಲ್ಲ. ಈ ಸತಿ ಬಜೆಟ್ ಅನ್ವೇಷಣೆದಲ್ಲಿ ಕೂಡ ನಮ್ಗೆ ಯಾವುದೇ ರೀತಿ ವಸತಿಯಾಗಿ ಬಜೆಟ್ ಆಗಿಲ್ಲ. ಅದೊಂದು ಮಾಡ್ಕೊಡ್ಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದೀವಿ. ನಾವೇನ್ 37 ಗುಡಿಸಲುಗಳನ್ನ ಹಾಕೊಂಡಿದೀವಿ ಮಂಗಳಮುಖಿಯರು. ನಮ್ಗೆ ಯಾವುದೇ ರೀತಿ ಇಲ್ಲಿ ಸವಲತ್ತುಗಳಿಲ್ಲ. ನೀರಿಂದು ಇತ್ತು ಫಸ್ಟ್, ನೀರಿನ ಸವಲತ್ತು ತೆಗಿಸ್ಬಿಟ್ರಿ. ಇವಾಗ ನಾವು ಅವ್ರವ್ರ ಮನೆಯಲ್ಲಿ ಒಬ್ಬೊಬ್ರ ಮನೆಯಲ್ಲಿ ವಾಸ ಮಾಡ್ಕೊಂತ ಇದೀವಿ, ಫ್ಯಾಮಿಲಿಗಳ ಮನೆಯಲ್ಲಿ. ಆದಷ್ಟು ಬೇಗ ನಮ್ಗೆ ಗುಡಿಸಲುಗಳನ್ನ ಚೆನ್ನಾಗ್ ಒಂದ್ ಸ್ವಲ್ಪ ಎಲ್ಲೋ ಅಂತಲ್ಲಿ ಜಾಗ ಕೊಟ್ರೆ ಅಲ್ಲಾದ್ರೂ ನಾವು ವಾಸ ಮಾಡ್ಕೊಂಡು ರವಂಡು ಬಂಡೆಗಳಾದ್ರೂ ಹಾಕೊಂಡು ನಾವು ಮಾಡ್ಕೊಂಡಿರ್ತೀವಿ. ದಯವಿಟ್ಟು ಸರ್ಕಾರಕ್ಕೆ ನಾವು ಒತ್ತಾಯ ಇಡೋದೇನಂದ್ರೆ ನಮಗೆ ಆದಷ್ಟು ಬೇಗ ಗುಡಿಸಲ್ಗಳನ್ನ ಇದ್ರ ಮಾಡ್ಕೊಡಿ. 15 ಸಾವಿರ ಖರ್ಚು ಮಾಡಿ ನಾವು ಸಾಲ ಮಾಡ್ಕೊಂಡು ಗುಡಿಸಲ್ಗಳು ಹಾಕೊಂಡ್ವಿ. ಮನೆಯಿಂದ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ರು ಹೊರಗಡೆ ಹಾಕಿದ್ರು. ನಿನ್ನೆ ಮಳೆ ಬಂದಿರೋ ಪೊಸಿಷನ್ ನೋಡ್ಕೊಂಡು ನಮ್ಮ ಅಕ್ಕ ಅವ್ರು ಫೋನ್ ಮಾಡ್ಬಿಟ್ಟು ಏನ್ ಮಾಡ್ತಾ ಇದ್ರ ಅಲ್ಲಿ ಇದ್ಕೊಂಡು ಅಂತ ಹೇಳಿ ಕರೆದಾಗ ನಾವ್ ಅವಾಗ ನಮ್ಮ ಅಕ್ಕ ತಂಗಿಯರ ಮನೆಗಳಿಗೆ ಸೇರ್ಕೊಂಡಿದೀವಿ. ಇದಿಷ್ಟು ಟ್ರಾನ್ಸ್ಜೆಂಡರ್ ಗಳಾದಂತವರ ಮಾತುಗಳು. ನಾವು ಹಲವಾರು ಬಾರಿ ಹೋರಾಟವನ್ನ ಮಾಡಿದ್ದೇವೆ. ಆದ್ರೆ ಯಾವುದೇ ಜನಪ್ರತಿನಿಧಿಗಳಾಗ್ಲಿ, ಅಧಿಕಾರಿಗಳಾಗ್ಲಿ ಮತ್ತು ರಾಜ್ಯ ಸರ್ಕಾರ ನಮಗೆ ಸ್ಪಂದಿಸ್ತಾ ಇಲ್ಲ. ನಮಗೆ ದಯಮಾಡಿ ಆ ಮನೆಗಳನ್ನ ಮಾಡಿಕೊಡಿ ಅಥವಾ ಅತ್ಯುತ್ತಮವಾದಂತಹ ಟೆಂಟ್ ಗಳನ್ನಾದ್ರೂ ಹಾಕೊಡಿ ಅಂತಕ್ಕಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರದಲ್ಲಿ ಗಾಳಿ ಮಳೆಗೆ 37 ಗುಡಿಸಲುಗಳು ನೆಲಸಮ ಆಗಿಬಿಟ್ಟಿದೆ. ಹೊಸಪೇಟೆ ಹೊರವಲಯದ ಜಂಬುನಾಥ ರಸ್ತೆ ಬಳಿ ಈ ಘಟನೆ ನಡೆದಿರತಕ್ಕಂಥದ್ದು. ಭಾರೀ ಮಳೆಗೆ ಮಂಗಳಮುಖಿಯರ ಗುಡಿಸಲುಗಳು ನೆಲಕ್ಕೆ ಉರುಳಿದ್ದಾವೆ. ಮನೆಗಳನ್ನ ನಿರ್ಮಿಸಿಕೊಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಇವರು. ವಾಸಕ್ಕೆ ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಮಂಗಳಮುಖಿಯರು ಪರದಾಡ್ತಾ ಇದ್ದಾರೆ. ವಿಜಯನಗರ ಹೊಸಪೇಟೆಯಿಂದ ಬರ್ತಾ ಇರತಕ್ಕಂಥ ಸುದ್ದಿ. ಮುಂಗಾರು ಪೂರ್ವ ಸುರಿದಂತ ಭಾರೀ ಮಳೆಗೆ ಮಂಗಳಮುಖಿಯರ ಗುಡಿಸಲುಗಳು ನೆಲಸಮ ಆಗಿವೆ. ಅವಧಿಗೂ ಮುನ್ನ ಸುರಿದ ಅಕಾಲಿಕ ಮಳೆ ಏನು ವಿಜಯನಗರ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಏನು ಬೈಪಾಸ್ ನ ಹೊರವದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಮಂಗಳಮುಖಿಯರ ಜೋಪಡಿಗಳೇನಿದಾವೆ ಆ ಜೋಪಡಿಗಳು ಸದ್ಯ ನೆಲಕ್ಕುರುಳ ಪರಿಸ್ಥಿತಿಯಲ್ಲಿ ಮಳೆ ಸುರಿದಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದೀವಿ. ಇಲ್ಲಿ 37ಕ್ಕೂ ಹೆಚ್ಚು ಜೋಪಡಿಗಳನ್ನ ಹಾಕೊಂಡು ವಾಸ ಮಾಡ್ತಾ ಇದ್ರು ಮಂಗಳಮುಖಿಯರು. ಆ ವಾಸ ಮಾಡ್ತಾ ಇರ್ತಕ್ಕಂತಹ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಈ ಒಂದು ಟೆಂಟ್ಗಳು ಕಿತ್ತೋಗಿರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ಸಾಕಷ್ಟು ಬಾರಿ ಏನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವರಿಗೆ ಮನೆಗಳನ್ನ ನೀಡದೇ ಇರೋ ಕಾರಣಕ್ಕೆ ಇಲ್ಲಿ ಜೋಪಡಿಗಳನ್ನ ಹಾಕೊಂಡು ವಾಸ ಮಾಡ್ತಾ ಇದ್ರು. ಹಾಗಾಗಿ
ಅಕಾಲಿಕ ಮಳೆ, ಗಾಳಿ ಮತ್ತು ಮಳೆಗೆ ಈ ಜೋಪಡಿಗಳು ಸಂಪೂರ್ಣವಾಗಿ ಕಿತ್ತೋಗಿರ್ತಕ್ಕಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ನಮ್ ಜೊತೆಗೆ ಮಾತಾಡ್ಲಿಕ್ಕೆ ಟ್ರಾನ್ಸ್ಜೆಂಡರ್ ಒಬ್ರು ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೇಳೋಣ. ಯಾವಾಗ ಮಳೆ ಬಂತು ಮತ್ತೆ ಯಾವಾಗೆಲ್ಲ ಹಾಳಾಯ್ತಮ್ಮ? ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಅಂತ. ನಿನ್ನೆ ರಾತ್ರಿ 11:40 ಗುಡುಗು ಸಿಡ್ಲು ಮಳೆ ಜಾಸ್ತಿ ಆಯ್ತು. ಆದಾಗ ನಾವೆಲ್ಲರೂ ಏನ್ ಮಾಡಿದ್ವಿ, ನಮ್ಮ ಅಕ್ಕವ್ರ ಮನೆಗೆ ಹೋದ್ವಿ. ಬೆಳಗ್ಗೆ ಬಂದು ನೋಡುವಷ್ಟಿಗೆ ಎಲ್ಲಾ ಗುಡಿಸಲ್ಗಳೆಲ್ಲ ನೆಲಕ್ಕುರುಳಿದಾವೆ. ಆಮೇಲೆ ಕರೆಂಟ್ ವೈರು ಕಟ್ ಆಗಿದೆ. ಇದಕ್ ನಾವ್ ಎಷ್ಟೋ ಸತಿ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಇಟ್ವಿ, ನಮ್ಮ ಗವ್ಯಪ್ಪವ್ರ ಹತ್ರನೂ ಒತ್ತಾಯ ಇಟ್ಟಿದೀವಿ. ಗುಡಿಸಲ್ಗಳು ಈ ತರ ಬೀಳ್ತಾ ಇದಾವ ಅಂತೇಳಿ 8 ತಿಂಗಳಿಂದ ನಾವು ಹೋರಾಡ್ತಾ ಇದೀವಿ. 2 ವರ್ಷದಿಂದ ನಾವ್ ಹೇಳ್ತಾ ಬಂದ್ವಿ, 8 ತಿಂಗಳಿಂದ ಹೋರಾಡ್ತಾ ಇದೀವಿ. ನಾವು ಸಾರ್ ಹತ್ರ ಹೇಳ್ತಾ ಇದೀವಿ, ನಮಗೆ ಸ್ವಲ್ಪ ಸೀಟಿನ ವ್ಯವಸ್ಥೆ ಆದ್ರೂ ಮಾಡ್ಕೊಡ್ರಿ ಅಂತ ಹೇಳ್ತಾ ಇದೀವಿ. ಯಾರು ಮಾಡ್ಕೊಡ್ತಾ ಇಲ್ಲ. ಈ ಸತಿ ಬಜೆಟ್ ಅನ್ವೇಷಣೆದಲ್ಲಿ ಕೂಡ ನಮ್ಗೆ ಯಾವುದೇ ರೀತಿ ವಸತಿಯಾಗಿ ಬಜೆಟ್ ಆಗಿಲ್ಲ. ಅದೊಂದು ಮಾಡ್ಕೊಡ್ಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದೀವಿ. ನಾವೇನ್ 37 ಗುಡಿಸಲುಗಳನ್ನ ಹಾಕೊಂಡಿದೀವಿ ಮಂಗಳಮುಖಿಯವರು. ನಮ್ಗೆ ಯಾವ್ದೇ ರೀತಿ ಇಲ್ಲಿ ಸವಲತ್ತುಗಳಿಲ್ಲ. ನೀರಿಂದು ಇತ್ತು, ಫಸ್ಟ್ ನೀರಿನ ಸವಲತ್ತು ತೆಗಿಸ್ಬಿಟ್ರಿ. ಇವಾಗ ನಾವು ಅವ್ರವ್ರ ಮನೆಯಲ್ಲಿ ಒಬ್ಬೊಬ್ರ ಮನೆಯಲ್ಲಿ ವಾಸ ಮಾಡ್ಕೊಂತ ಇದೀವಿ, ಫ್ಯಾಮಿಲಿಗಳ ಮನೆಯಲ್ಲಿ. ಆದಷ್ಟು ಬೇಗ ನಮ್ಗೆ ಗುಡಿಸಲುಗಳನ್ನ ಚೆನ್ನಾಗ್ ಒಂದ್ ಸ್ವಲ್ಪ ಎಲ್ಲೋ ಅಂತಲ್ಲಿ ಜಾಗ ಕೊಟ್ರು ಅಲ್ಲಾದ್ರೂ ನಾವು ವಾಸ ಮಾಡ್ಕೊಂಡು ರವಂಡು ಬಂಡೆಗಳಾದ್ರೂ ಹಾಕೊಂಡು ನಾವು ಮಾಡ್ಕೊಂಡಿರ್ತೀವಿ. ದಯವಿಟ್ಟು ಸರ್ಕಾರಕ್ಕೆ ನಾವು ಒತ್ತಾಯ ಇಡೋದೇನಂದ್ರೆ, ನಮಗೆ ಆದಷ್ಟು ಬೇಗ ಗುಡಿಸಲ್ಗಳನ್ನ ಇದು ಮಾಡ್ಕೊಡಿ. 15,000 ಸಾವಿರ ಖರ್ಚು ಮಾಡಿ ನಾವು ಸಾಲ ಮಾಡ್ಕೊಂಡು ಗುಡಿಸಲ್ಗಳು ಹಾಕೊಂಡ್ವಿ. ಮನೆಯಿಂದ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ರು ಹೊರಗಡೆ ಹಾಕಿದ್ರು. ನಿನ್ನೆ ಮಳೆ ಬಂದಿರೋ ಪೊಸಿಷನ್ ನೋಡ್ಕೊಂಡು ನಮ್ಮ ಅಕ್ಕ ಅವ್ರು ಫೋನ್ ಮಾಡ್ಬಿಟ್ಟು ಏನ್ ಮಾಡ್ತಾ ಇದ್ರ ಅಲ್ಲಿ ಇದ್ಕೊಂಡು ಅಂತ ಹೇಳಿ ಕರೆದಾಗ ನಾವು ಅವಾಗ ನಮ್ಮ ಅಕ್ಕ ತಂಗಿಯರ ಮನೆಗಳಿಗೆ ಸೇರ್ಕೊಂಡಿದೀವಿ. ಇದಿಷ್ಟು ಟ್ರಾನ್ಸ್ಜೆಂಡರ್ ಗಳಾದಂತವರ ಮಾತುಗಳು. ನಾವು ಹಲವಾರು ಬಾರಿ ಹೋರಾಟವನ್ನ ಮಾಡಿದ್ದೇವೆ. ಆದ್ರೆ ಯಾವುದೇ ಜನಪ್ರತಿನಿಧಿಗಳಾಗ್ಲಿ, ಅಧಿಕಾರಿಗಳಾಗ್ಲಿ ಮತ್ತು ರಾಜ್ಯ ಸರ್ಕಾರ ನಮಗೆ ಸ್ಪಂದಿಸ್ತಾ ಇಲ್ಲ. ನಮಗೆ ದಯಮಾಡಿ ಆ ಮನೆಗಳನ್ನ ಮಾಡಿಕೊಡಿ ಅಥವಾ ಅತ್ಯುತ್ತಮವಾದಂತಹ ಟೆಂಟ್ ಗಳನ್ನಾದ್ರೂ ಹಾಕೊಡಿ ಅಂತಕ್ಕಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರದಲ್ಲಿ ಗಾಳಿ ಮಳೆಗೆ 37 ಗುಡಿಸಲುಗಳು ನೆಲಸಮ ಆಗ್ಬಿಟ್ಟಿದೆ. ಹೊಸಪೇಟೆ ಹೊರವಲಯದ ಜಂಬುನಾಥ ರಸ್ತೆ ಬಳಿ ಈ ಘಟನೆ ನಡೆದಿರತಕ್ಕಂಥದ್ದು. ಭಾರಿ ಮಳೆಗೆ ಮಂಗಳಮುಖಿಯರ ಗುಡಿಸಲುಗಳು ನೆಲಕ್ಕೆ ಉರುಳಿದ್ದಾವೆ. ಮನೆಗಳನ್ನ ನಿರ್ಮಿಸಿಕೊಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಇವರು. ವಾಸಕ್ಕೆ ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಮಂಗಳಮುಖಿಯರು ಪರದಾಡ್ತಾ ಇದ್ದಾರೆ. ವಿಜಯನಗರ ಹೊಸಪೇಟೆಯಿಂದ ಬರ್ತಾ ಇರ್ತಕ್ಕಂಥ ಸುದ್ದಿ. ಮುಂಗಾರು ಪೂರ್ವ ಸುರಿದಂತ ಭಾರಿ ಮಳೆಗೆ ಮಂಗಳಮುಖಿಯರ ಗುಡಿಸಲುಗಳು ನೆಲಸಮ ಆಗಿದೆ. ಅವಧಿಗೂ ಮುನ್ನ ಸುರಿದ ಅಕಾಲಿಕ ಮಳೆ ಏನು ವಿಜಯನಗರ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ, ಏನು ಬೈಪಾಸ್ ನ ಹೊರವದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಮಂಗಳಮುಖಿಯರ ಜೋಪಡಿಗಳೇನಿದಾವೆ, ಆ ಜೋಪಡಿಗಳು ಸದ್ಯ ನೆಲಕ್ಕುರುಳ ಪರಿಸ್ಥಿತಿಯಲ್ಲಿ ಮಳೆ ಸುರಿದಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದೀವಿ. ಇಲ್ಲಿ 37ಕ್ಕೂ ಹೆಚ್ಚು ಜೋಪಡಿಗಳನ್ನ ಹಾಕೊಂಡು ವಾಸ ಮಾಡ್ತಾ ಇದ್ರು ಮಂಗಳಮುಖಿ.